ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ರೆಸಿಪಿ ಏನು ಅಂತಂದರೆ ಕೋಸಿಂದು ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟು ಒಂದು ಕುಕ್ಕರ್ಗೆ ಒಂದು ಫುಲ್ ಕೋಸನ್ನ ಸಣ್ಣದಾಗಿ, ಆದಷ್ಟು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣಕ್ಕೆ ತೊಳೆದು ಕಟ್ ಮಾಡಿ ಸೇರಿಸಿದ್ದೀನಿ ನೋಡಿ. ಅದೇ ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ಹೆಸರು ಕಾಳು ಮತ್ತು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಸೇರಿಸಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ. ಕಲ್ಲುಪ್ಪು ಸೇರಿಸ್ಬಿಟ್ಟು ನೀರು ಸೇರಿಸ್ಕೊಳ್ಳಿ. ಒಂದು ಮುಳುಗಷ್ಟು ನೀರು ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕ್ಸ್ಬೇಕಾಗುತ್ತೆ ನೋಡಿ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕ್ಸಿ. ನೋಡಿ 2 ವಿಷಲ್ ಹಾಕ್ಸ್ಬೇಕಾಗುತ್ತೆ. ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸಾಂಬಾರ್ಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ, ತೊಳೆದಿರೋ ಕೊತ್ತಂಬರಿ ಸೊಪ್ಪು. ಒಂದು 2ರಿಂದ 3 ಕರಿಬೇವು ಎಲೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಒಂದು 2ರಿಂದ 3 ಸೇರಿಸ್ಕೊಂಡ್ರೆ ಸಾಕು ನೋಡಿ. ಒಂದು 2ರಿಂದ 3 ಕರಿಬೇವು ಎಲೆ ಮತ್ತು ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿನ ಸೇರಿಸಿದ್ದೀನಿ ನೋಡಿ. ಒಂದು ಬೆಳ್ಳುಳ್ಳಿ, ಆಮೇಲೆ 1 ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ, ಆಮೇಲೆ ಒಂದು 5-6 ಮೆಣಸು ಮತ್ತು ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ನೋಡಿ, ಹಸಿ ತೆಂಗಿನಕಾಯಿ ತುರಿ. ಆಮೇಲೆ ಹಾಗೆ ಹುಣಸೆಹಣ್ಣು ಕೂಡ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಒಂದು 10 ನಿಮಿಷ ನೆನ್ಕೋಬೇಕು. ಒಂದು 7ರಿಂದ 8 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಒಣಮೆಣ್ಸಿಕಾಯಿನ ಫ್ರೈ ಮಾಡಿಕೊಂಡು ತೊಗೊಂಬಂದಿದ್ದೀನಿ ನೋಡಿ. ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣ್ಸಿಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಕುಕ್ಕರ್ ಕೂಡ 2 ವಿಷಲ್ ಆಗಿ ತಣ್ಣಗಾಗಿದೆ. ಅದು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ. ಅದರಲ್ಲಿ ಕಾಳು ಮತ್ತು ನೀರು ಸಪ್ರೇಟ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ಕಾಳನ್ನ ಒಂದು ಜಾಲದ ಸಹಾಯದಿಂದ ಒಂದು ತಟ್ಟೆಗೆ ವರ್ಗಾಯಿಸಿದ್ದೀನಿ. ಯಾಕೆಂದರೆ ಅದು ತಣ್ಣಗಾಗಬೇಕು, ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಹಿಂಡಬೇಕಾಗುತ್ತೆ. ಅದಕ್ಕೋಸ್ಕರ ನೀರನ್ನು ಕೂಡ ಸಪ್ರೇಟ್ ಮಾಡಿದ್ದೀನಿ. ಆಮೇಲೆ ಕಾಳು ಮಾತ್ರನೇ, ಕೋಸೆಲ್ಲ ಕಾಳು ಮಾತ್ರನೇ, ಬೇಳೆ ಮತ್ತು ಹೆಸರು ಕಾಳನ್ನ ಒಂದು 2ರಿಂದ 3 ಸ್ಪೂನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣು ರುಬ್ಕೊಬೇಕಾಗುತ್ತೆ. ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರನೇ ನೀರು ಸೇರಿಸ್ಕೊಳ್ಳಿ. ತುಂಬ ಸೇರಿಸ್ಕೊಳಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಮಾತ್ರನೇ ಬೇಯಿಸಿರೋ ನೀರು ತಗೊಂಡಿದ್ದೆ. ಅದಕ್ಕೆ ಮಿಕ್ಸಿ ಮಾಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹುಣಸೆಹಣ್ಣಿನ ರಸನೂ ಕೂಡ ಕಿವುಚ್ಬಿಟ್ಟು ಎಷ್ಟು ಬೇಕಾಗುತ್ತೋ ನೋಡಿ ಹುಳಿ ಅಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ. ಹುಣಸೆ ಹುಳಿ ಸೇರಿಸಿದ್ರೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕಾಳು, ಕೋಸು ಅದು ಕೂಡ ತಣ್ಣಗಾಗಿದೆ. ಈ ಥರ ಎಕ್ಸ್ಟ್ರಾ ನೀರಿರೋದನ್ನೆಲ್ಲ ಹಿಂಡಬೇಕಾಗುತ್ತೆ. ಈ ಥರ ಹಿಂಡಿ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕುಕ್ಕರ್ನ ವಾಶ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕುಕ್ಕರ್ ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಒಂದು 2ರಿಂದ 3 ಒಣಮೆಣಸಿನ್ಕಾಯಿ, 2 ಈರುಳ್ಳಿ ಮತ್ತು ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಒಂದು ಸ್ವಲ್ಪ ಮಸಾಲ ಮಾಡಿದ್ವಲ್ಲ ಸಾಂಬಾರನ್ನ 1 ಸ್ಪೂನಷ್ಟು ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಂಬಾರನ್ನ ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಒಗ್ಗರಣೆ 1 ಸ್ಪೂನ್ ತೆಗೆದ್ಬಿಟ್ಟು ಸಾಂಬಾರಿಗೆ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ನೀರಿರೋದನ್ನೆಲ್ಲ ಹಿಂಡ್ಬಿಟ್ಟು ತೆಗ್ದಿರೋ ಕಾಳನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಹಂಗೆ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇಷ್ಟೇನೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ರಾಗಿ ಮುದ್ದೆ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡ್ರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.